ಅಂಡ್ ಈ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ತಗೊಂಡ್ರೆ ಸೆಲೆಕ್ಷನ್ ಪ್ರೊಸೆಸ್ ತುಂಬಾ ಕಷ್ಟ. ಸೊ ಆ ಮ್ಯಾನರಿಸಮ್ ಬರಬೇಕು, ಅವ್ರ ನ್ಯಾಚುರಲ್ ಆಕ್ಟಿಂಗ್ ಬರಬೇಕು. ಸೊ ನಿಮ್ಮ ಸಿನಿಮಾದಲ್ಲಿ ಸೊ ಯಾವ ತರ ಆರ್ಟಿಸ್ಟ್ ಯಾವ ತರ ಸೆಲೆಕ್ಟ್ ಮಾಡಿದ್ರಿ, ಯಾವ ತರ ಪ್ರೊಸೆಸ್ ಇತ್ತು ಅದೆಲ್ಲ ಇಷ್ಟ ಇದ್ದಾರೆ ಹೇಳೋದಲ್ಲ. ಆರ್ಟಿಸ್ಟ್ಗಳ ಹೆಸರು ಹೇಳಬಲ್ಲೆ ನಾನು. ಈಗ ಭರತ್ ಅಂತ ಲೀಡ್ ಆ್ಯಕ್ಟರು, ಅವರು ಒಬ್ಬ ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ವ್ಯಕ್ತಿ ಕ್ಯಾರೆಕ್ಟರ್ ಮಾಡ್ತಾರೆ. ಅವ್ರ ಮೂಲಕನೇ ಈ ಕತೆ ಹೇಳಿರೋದು, ಅಂದರೆ ಅವರ ಕ್ಯಾರೆಕ್ಟರ್ ಸ್ಟಡಿ ಈ ಕಥೆ. ಆಮೇಲೆ ವಿನೋದ್ ಅಂತ ಇದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಪ್ರಣವ್ ಅಂತ ಇದ್ದಾರೆ, ಸತೀಶ್ ಅಂತ, ಶರತ್ ಅಂತ, ಬಿಂದು ರಕ್ಷಿದಿ ಅವರಿದ್ದಾರೆ, ದೀಪ್ತಿ ಅವರಿದ್ದಾರೆ, ಸುಮಾರು ಜನ. ಎಲ್ರದ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು. ಈ ಮನುಷ್ಯನ ಜರ್ನಿ ಪ್ರಯಾಣದಲ್ಲಿ ಅವ್ರದ್ದೆಲ್ಲ ತುಂಬ ಇಂಪಾರ್ಟೆಂಟ್ ಪಾತ್ರ ಇರುತ್ತೆ. ಸೊ ಈ ಭೂಗತ ಲೋಕದ ಒಂದು ಭಾಷೆನೇ ಒಂಥರ ವಿಲಕ್ಷಣವಾಗಿರುತ್ತೆ, ಬೇರೆ ಥರನೇ ಇರುತ್ತೆ. ಸೊ ಈ ಒಂದು ಸಿನಿಮಾದ ಸಂಭಾಷಣೆ ಸೊ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು? ನಮ್ಮದು ಪ್ರಾಸೆಸ್ ಹೇಗಿತ್ತು ಅಂದರೆ, ವಿ ಲೆಟ್ ಮೋಸ್ಟ್ಲಿ ನಮ್ದಂದರೆ ಡೈರೆಕ್ಟರ್ದು ಪ್ರಾಸೆಸ್. ಅವನು ಈ ಸನ್ನಿವೇಶದಲ್ಲಿ ಈ ಅರ್ಥ ಬರೋವಂಥ ಮಾತು ಬೇಕು ಅಂತ ಅಂದ್ಕೊಂಡಿದ್ದಾನೆ. ಅವನ ಮಾತು ಎಕ್ಸಾಕ್ಟಾಗಿ ಬರ್ದಿರಲ್ಲ, ಪಾತ್ರಗಳೇ ಮಾತಾಡೋ ಥರ. ಸೊ ಅದಕ್ಕೆ ನಮಗೆ ರಿಹರ್ಸಲ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಈ ಒಂದು ಸನ್ನಿವೇಶದಲ್ಲಿ ನಾರ್ಮಲಿ ಲೋಕಲ್ ಹುಡುಗರು ಹೆಂಗೆ ಮಾತಾಡ್ತಾರೆ ಹಂಗಿದೆ ಇದು ಎಲ್ಲ. ದಟ್ಸ್ ಹೌ ದೇ ಟಾಕ್. ಮಗ, ಮಚ್ಚ, ಇನ್ನೂ ಯಾವ ಥರ ಬೈಗಳ ಹೊರಗೆ ಬರುತ್ತೆ, ಎಲ್ಲ ಇದೆ. ಸೊ ಆಸ್ ಎ ಇವಾಗ ಪ್ರೊಡ್ಯೂಸರ್ ಆಗಿ, ಸೊ ಅದಕ್ಕೆ ಮುಂಚೆ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಎರಡೂ ಮಾಡಿದ್ರು. ಸೊ ಯಾವುದು ನಿಮಗೆ ಈಸಿ ಅನ್ನಿಸ್ತು, ಇಲ್ಲ ಕಷ್ಟ ಅನ್ನಿಸ್ತಿಲ್ವಾ ಎರಡೂ ಮಾಡೋಕ್ಕೆ ಫಸ್ಟ್ ಸಿನಿಮಾದಲ್ಲಿ? ಕಷ್ಟ ಅನ್ಸಲ್ಲ ನನಗೆ. ನಮ್ಮ ಸಿನಿಮಾ ನಾವು ಮಾಡಬೇಕು ಅಂದರೆ ಅದಕ್ಕೆ ಏನೇನು ಎಷ್ಟು ಡೀಪಾಗಿ ಬೇಕಾದ್ರೂ ಹೋಗೋಕ್ಕೆ ರೆಡಿ ಇದ್ದೀನಿ ನಾನು. ಬಿಕಾಸ್ ನಮ್ಮ ಸಿನಿಮಾನ ನಾವಷ್ಟು ರೆಸ್ಪೆಕ್ಟ್ ಕೊಟ್ಟು, ನಾವಷ್ಟು ಮಹತ್ವ ಕೊಟ್ಟು ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ನಮ್ಮನೆ ಕೆಲಸ ನಾವು ಮಾಡ್ಕೋಬೇಕಲ್ಲ, ಆ ಥರ ನನಗೆ. ಸೊ ಬಟ್ ನಾನು ಜಸ್ಟ್ ಆಸ್ ಅ ಪ್ರೊಡ್ಯೂಸರ್ ಕೆಂಡಾಲಿ ಫಸ್ಟ್ ಟೈಮು ಜಸ್ಟ್ ಬರೀ ಪ್ರೊಡ್ಯೂಸರ್, ನಾನು ಡೈರೆಕ್ಟ್ ಮಾಡ್ತಿಲ್ಲ. ನಂಗೆ ಅದು ಸ್ವಲ್ಪ ಕಷ್ಟ ಆಯಿತು. ನನಗೆ ಅವಾಗವಾಗ ಮಾನಿಟ್ರ್ ಹತ್ರ ಹೋಗೋಣ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ನನ್ನ ಪ್ರಪಂಚ ಅಲ್ಲಿದೆ, ನನಗೆ ಅದಿಷ್ಟ ತುಂಬ. ಬಟ್ ಇದರೊಳಗೆ ನಾನು ದೂರ ಎಲ್ಲೋ ಕೂತಿರ್ತಾ ಇದ್ದೆ. ನಂಗೆ ಸ್ವಲ್ಪ ಅದು ಕಷ್ಟ ಅನ್ನಿಸ್ತು, ಬಟ್ ಮಾಡಲೇಬೇಕು. ನೀವು ತುಂಬ ಇಷ್ಟಪಡುವಂತಹ ಮಹಿಳಾ ನಿರ್ದೇಶಕಿ ಅಂತ ಯಾರು? ಸಡನ್ನಾಗಿ ಯಾರ ಹೆಸರು ಬರ್ತಾಯಿಲ್ಲ ನನಗೆ. ತುಂಬ ಜನ ಇದ್ದಾರೆ. ನನಗೆ ಗ್ರೆಟಾ ಗ್ರೆವಿಗ್ ಅಂತ ಇಂಗ್ಲೀಷಲ್ಲಿ ಒಬ್ಬರು, ಅವ್ರ ಕತೆ ಹೇಳೋ ರೀತಿ ಇಷ್ಟ ನನಗೆ. ನಮ್ಮ ಫ್ಲೀ ಬ್ಯಾಗ್ ಅಂತ ಒಂದು, ಅವ್ರ ಹೆಸರು ಏನು ಮರ್ತೋಗ್ತಾ ಇದ್ದೀನಿ ನಾನು. ನನಗೆ ಹೆಸರುಗಳು ತುಂಬ ಈಸಿಯಾಗಿ ನೆನಪಾಗಲ್ಲ, ತುಂಬ ಕಷ್ಟ ನನಗೆ. ಐ ಹ್ಯಾವ್ ಹೆಸರುಗಳು ಮೈಂಡಲ್ಲಿ ರಿಜಿಸ್ಟರ್ ಆಗಲ್ಲ ನನಗೆ. ಸೊ ಫೀಬಿ ವಾಲರ್-ಬ್ರಿಡ್ಜ್ ತುಂಬ ಇಷ್ಟ ನನಗವರು. ಅಂಡ್ ಈ ರೌಡಿಸಮ್ ಸಿನಿಮಾ, ಗ್ಯಾಂಗ್ಸ್ಟರ್ ಸಿನಿಮಾ ಅಂದ್ರೆ ಮರ್ಡರು, ಮಚ್ಚು, ರಕ್ತಪಾತ ಜಾಸ್ತಿ ನಾರ್ಮಲ್ ಹಂಗೆ ಅನ್ಕೊಳ್ಳೋದು ಗ್ಯಾಂಗ್ಸ್ಟರ್ ಸಿನಿಮಾ. ಸೊ ನಿಮ್ಮ ಸಿನಿಮಾದಲ್ಲಿ ಆ ಥರ ಏನೂ ಇಲ್ಲ, ಅದೆಲ್ಲ ಏನೂ ಇಲ್ಲ. ಇದು ನಾ ಹೇಳಿದಾಗೆ ಇದು ರಾಜಕೀಯ ವಿಡಂಬನೆ ಕೂಡ. ಸೊ ಇಂಥ ಒಂದು ಹುಡುಗನ ಬಳಸ್ಕೊಂಡು ರಾಜಕೀಯ ವ್ಯವಸ್ಥೆ ಹೇಗೆ ತನ್ನ ಬೇಳೆ ಬೇಯಿಸ್ಕೊಡುತ್ತೆ ಅದೆಲ್ಲ ಇದೆ ಇದರೊಳಗೆ. ಸೊ ನೀವು ರಕ್ತ ನೋಡಲ್ಲ, ಮಚ್ಚು ನೋಡಲ್ಲ, ಗಲಾಟೆಗಳು ನೋಡ್ತೀರಾ ತುಂಬ. ಈ ಕಾರ್ ಗ್ಲಾಸ್ ಹೊಡೆದಾಕ್ಬಿಟ್ರು, ಏನೋ ಸುಟ್ಟಾಕ್ಬಿಟ್ರು, ಆ ಥರ ಥ್ರಿಲ್ಲು. ಅವ್ರಿಗೆ, ಈ ಹುಡುಗರಿಗೆ ಪೊಲೀಸರು ಚಳ್ಳೆ ಹಣ್ಣು ತಿನ್ಸೋದೇ ಥ್ರಿಲ್ಲು. ಈ ಚಿತ್ರೀಕರಣದ ಸಂದರ್ಭದಲ್ಲಿ ಏನಾದರೂ ಇನ್ಸಿಡೆಂಟ್ಗಳು ನಡೆದಿರೋದು ಉಂಟಾ ಈ ಥರ ಒಂದು ಸಿನಿಮಾ ಮಾಡುವಾಗ? ನಾವು ಗಲಾಟೆ ಸೀನ್ಗೆ ಸುಮಾರು ಜನ, ಅದು ಸ್ವಲ್ಪ ಕಷ್ಟ ಆಯಿತು ಶೂಟ್ ಮಾಡೋದು ಗಲಾಟೆ ಸೀನ್ಗಳು. ಬಿಕಾಸ್ ನಾವು ಇಂಡಿಪೆಂಡೆಂಟಾಗಿ ಶೂಟಿಂಗ್ ಮಾಡೋದಲ್ವಾ, ಅಂದರೆ ದೊಡ್ಡ ಯೂನಿಟ್ ಆ ಥರ ಎಲ್ಲ ಜನ ಕಡಿಮೆ ಇದ್ದಷ್ಟು ಸೆಟ್ಟಲ್ಲಿ ಒಳ್ಳೆಯದು ಅಂತ ನಮಗೆ. ಬಟ್ ಅವತ್ತಿನ ದಿವಸ ತುಂಬ ಜನ ಬೇಕಿತ್ತು ನಮಗೆ. ಗಲಾಟೆ ಸೀನ್ ಶೂಟ್ ಮಾಡ್ತಾಯಿದ್ವಿ, ಶಟರ್ ಏಳ್ಸೋದು, ಕಲ್ಲು ಹೊಡಿಯೋದು, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಪೊಲೀಸವ್ರು ಬಂದುಬಿಟ್ಟಿದ್ರು, ನಿಜದೇನೋ ನಡೀತಾ ಇದೆ ಅಂದ್ಕೊಂಡು. ಆಮೇಲೆ ಪರ್ಮಿಷನ್ ತೊಗೊಂಡಿದ್ದು ಅದ್ರ ಬಗ್ಗೆ ಎಲ್ಲ ಮಾತಾಡಿ ಸರ್. ಸೊ ವೆರಿ ಇಂಟ್ರೆಸ್ಟಿಂಗ್. ಮಕ್ಕಳೆಲ್ಲ ಅಳೋಕ್ಕೆ ಶುರು ಮಾಡಿಬಿಟ್ರು ಆ ಸೌಂಡೆಲ್ಲ ಕೇಳಿ. ಬಿಕಾಸ್ ಒಂದು ರೆಸಿಡೆನ್ಷಿಯಲ್ ಏರಿಯಲ್ಲಿ ನಡೆಯೋದು ಈ ಕಥೆ, ಈ ಒಂದು ಗಲಾಟೆ. ಸೊ ರೆಸಿಡೆನ್ಷಿಯಲ್ ಏರಿಯಲ್ಲಿ ಶೂಟ್ ಮಾಡ್ತಾಯಿದ್ದೀವಿ, ಮಕ್ಕಳು ಅಳ್ತಾ ಇದ್ದಾರೆ, ದೊಡ್ಡವ್ರು ಹೆದರ್ಕೋತಾ ಇದ್ದಾರೆ, ನಿಜವಾಗ್ಲೂ ಏನೋ ನಡೀತಾ ಇದೆ ಅಂತ. ಸೊ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್.
ಮತ್ತು ನಾವು ಇದನ್ನು ಒಂದಷ್ಟು ದಿನ ಗುಲ್ಬರ್ಗ ಶೂಟಿಂಗ್ ಮಾಡಿದ್ವಿ. ಕಥೆ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. 48 ಡಿಗ್ರಿ ಸಮ್ಮರಲ್ಲಿ ಶೂಟಿಂಗ್ ಮಾಡೋದು ವೆರಿ ಚಾಲೆಂಜಿಂಗ್. ಇದು ಯಾವ್ದಾದ್ರು ಒಬ್ಬ ರೌಡಿಯ ಕಥೆಯನ್ನ ಏನಾದ್ರು ಇಲ್ಲ ಮೆನ್ಷನ್ ಮಾಡೋದು ಇಲ್ಲ. ಅಂಡ್ ಈ ಒಂದು ಪ್ರೋಸೆಸ್ ಅಲ್ಲಿ ಡೈರೆಕ್ಟರ್ ಸಹದೇವ್ ಅವರು ಸೊ ರಿಯಲ್ ಡಾನ್ಗಳನ್ನ ಮೀಟ್ ಮಾಡಿರೋದು ಉಂಟಾ? ಅವರ ಒಂದು ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋದಕ್ಕೋಸ್ಕರ ಅವರ ಒಂದು ಟೈಮಲ್ಲಿ ಏನೇನು ಆಗಿತ್ತು ಅಂತ ಇಂಟ್ರೆಸ್ಟಿಂಗ್ ಅವ್ರನ್ನೇ ಕೇಳಬೇಕದು. ನೆಕ್ಸ್ಟ್ ನೀವು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ನಂಗೆ ಗೊತ್ತು ಅವ್ರು ಯಾರನ್ನ ಮೀಟ್ ಮಾಡಿದ್ದಾರೆ ಅಂತ ಒಂದು ಪ್ರಿಪ್ರೇಷನ್ಗೆ. ಬಟ್ ಯಾರನ್ನ ಹೇಗಿತ್ತು ಅವ್ರನ್ನೇ ಕೇಳಬೇಕು. ಸೊ ಅಂಡ್ ಈ ಸಿನಿಮಾದ ಒಂದು ಶೂಟಿಂಗ್ ಎಲ್ಲ ಸೊ ಇಲ್ಲೆಲ್ಲಿ ನಡೆದಿದೆ? ಮೋಸ್ಟ್ಲಿ ಬೆಂಗಳೂರು, ಕೋಲಾರ, ಗುಲ್ಬರ್ಗ ಸುತ್ತಮುತ್ತ. ಅಂದ್ರೆ ಈ ಸೆಟ್ ಟಿಕೆಟ್ ಏನೋ ಆ ಥರ ಏನು ಮನಸ್ಸಿಲ್ಲ? ಎಲ್ಲ ರಿಯಲ್ ಲೊಕೇಶನ್, ರಿಯಲ್ ಆಗಿ ಎಲ್ಲ ರಿಯಲ್ ಲೊಕೇಶನ್ಸ್. ಅವ್ರಿರೋ ಜಾಗಕ್ಕೆ ಹೋಗಿ ಶೂಟಿಂಗ್ ಮಾಡಿದ್ದೀವಿ. ಈ ರೌಡಿಸಮ್ ಸಿನಿಮಾಗಳು ಅಂತಂದ್ರೆ ಒಂದು ಚಿಕ್ಕ ಲಿಂಕ್ ಇರುತ್ತೆ ಪ್ರತಿ ಸಿನಿಮಾಗೂ ಅಷ್ಟೇ. ನಾವು ನೋಡಿರೋದು ಲವ್ ಸ್ಟೋರಿ ಅನ್ನೋದು ಅದು ಸೈಡಿಂದ ಹಿಂಗೆ ತಗೊಂಡ್ಬಂದು ಎಂಡಲ್ಲಿ ಅದೇ ಎಂಡ್ ಮಾಡ್ಬಿಡುತ್ತೆ ಸಿನಿಮಾ. ಇದು ನಾರ್ಮಲ್ ಆಗಿ ನೋಡಿರೋ ಗ್ಯಾಂಗ್ಸ್ಟರ್ ಸಿನಿಮಾ. ಸೊ ನಿಮ್ಮ ಸಿನಿಮಾ ಆ ಥರ ನಾರ್ಮಲ್ ಆಗಿ ನೋಡ್ಬಿಟ್ಟಿದ್ದೀರಲ್ಲ, ಅದನ್ನ ಯಾಕೆ ಮಾಡೋಣ ನಾವು? ಇದರೊಳಗೆ ರೊಮ್ಯಾನ್ಸ್ ಆ ಥರ ಏನೂ ಇಲ್ಲ ಸಿನಿಮಾಲಿ. ರೊಮ್ಯಾಂಟಿಕ್ ಆ ಥರ ಎಲ್ಲ ಏನಿಲ್ಲ. ಅಂದರೆ ಒಂದು ಜರ್ನಿ ಇದೆ, ಅದು ರೊಮ್ಯಾನ್ಸು ಅನ್ಸತ್ತೆ. ಬಟ್ ಅವನು ನಂಗೆ ಹೇಳೋಕ್ಕೆ ಕಷ್ಟ ಇದು, ಬಿಕಾಸ್ ಲವ್ವು ಸಾಂಗು ಆ ಥರ ಎಲ್ಲ ಏನೂ ಇಲ್ಲ. ಇದೆ, ಅವನು ಯಾರನ್ನೋ ಇಷ್ಟಪಡ್ತಾನೆ, ಅದು ಹೆಂಗೆ ಇಷ್ಟಪಡ್ತಾನೆ ಅದು ಡಿಫ್ರೆಂಟ್ ಆಗಿದೆ. ಮುಂದಿನ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಸೊ ಯಾವಾಗ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ ನ್ಯೂ ಡೈರೆಕ್ಷನ್? ಕೆಂಡ ರಿಲೀಸ್ ಆಗಲಿ. ಕೆಂಡ ರಿಲೀಸ್ ಆಗಿ ನಮ್ಮ ಪ್ರೇಕ್ಷಕರು ಅದನ್ನು ತುಂಬ ಚೆನ್ನಾಗಿ ನೋಡಿ ಅವರಿಂದ ಸಿಗೋ ಅವರು ಪ್ರೋತ್ಸಾಹಿಸಿದ್ರೆ ನೆಕ್ಸ್ಟ್ ಸಿನಿಮಾ. ಬಟ್ ನಾನು ಡೈರೆಕ್ಟ್ ಮಾಡೋಣ ಅಂತ ಸ್ಕ್ರಿಪ್ಟ್ ಆಲ್ಮೋಸ್ಟ್ ರೆಡಿ ಇದೆ. ಸೊ ಅದ್ರ ಬಗ್ಗೆ ಜಾಸ್ತಿ ಏನೋ ಹೇಳೋಕ್ಕಾಗಲ್ಲ. ಬಟ್ ಐ ಕ್ಯಾನ್ ಸೇ ದಟ್ ಸ್ವಲ್ಪ ಒಬ್ಬ ಸ್ಟಾರ್ ಒಬ್ಬರು ಇರ್ತಾರೆ ಅದರೊಳಗೆ ಮೋಸ್ಟ್ಲಿ, ಹೋಪ್ಫುಲಿ. ಬಿಕಾಸ್ ಸ್ಕ್ರಿಪ್ಟ್ ಹೋಗಿದೆ ಅವ್ರ ಟೇಬಲಲ್ಲಿ. ಅವರು ಇಷ್ಟಪಟ್ಟರೆ ಒಬ್ಬ ಸ್ಟಾರ್ ಜೊತೆಗೆ ನಾಟ್ ಬಿಕಾಸ್ ಅವ್ರು ಸ್ಟಾರ್ ಅಂತ ಅವ್ರಿಗೆ ಸ್ಕ್ರಿಪ್ಟ್ ನಾವು ಆಫರ್ ಮಾಡಿರೋದು, ಮೇನ್ಲಿ ಬಿಕಾಸ್ ಇದು ಈ ಕಥೆಗೆ ಅವ್ರು ತುಂಬ 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 ಹೊಂದ್ಕೋತಾರೆ. ಅದಕ್ಕೋಸ್ಕರ ಅವ್ರಿಗೆ ಸ್ಕ್ರಿಪ್ಟ್ ಕಳಿಸ್ಕೊಟ್ಟಿದ್ದೀವಿ. ಆ್ಯಂಡ್ ಇದರೊಳಗೆ ತುಂಬ ಮ್ಯೂಸಿಕ್ ಇದೆ, ಡಾನ್ಸ್ ಇದೆ. ಸೊ ಆ್ಯಂಡ್ ಗುರು ಶಿಷ್ಯ ಸಂಬಂಧನೇ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಈ ಸತಿ ನಾನು. ತುಂಬ ಕಡಿಮೆ ಇಂಡಿಯಾಲಿ ಗುರು ಶಿಷ್ಯ ಸಂಬಂಧದ ಬಗ್ಗೆ ಕಥೆ ಬಂದಿರೋದು. ಸೊ ನೋಡೋಣ. ಫೈನಲಿ ಸೊ ಪ್ರೇಕ್ಷಕರಿಗೆ ಸೊ ಸಿನಿಮಾ ಏನೋ ರಿಲೀಸ್ ಆಗುವಂಥದ್ದಿದೆ, ರಿಲೀಸ್ ಆಗ್ತಾ ಇದೆ. ಸೊ ಖುಷಿ ಇದ್ದೇ ಇರುತ್ತೆ. ಸೊ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಆಡಿಯನ್ಸ್ಗೆ ಅಂತ? ಖುಷಿ ಇದೆ. ಖುಷಿ ಜೊತೆ ಒಂದು ತಳಮಳ ಇದೆ, ಒಂದು ಹೆದರಿಕೆ ಇದೆ. ಬಿಕಾಸ್ ಇದೊಂದು ಪ್ರಪಂಚ ಹೇಗೆ ಅಂದರೆ ಮಿನಿಮಮ್ ಗ್ಯಾರಂಟಿ ಅಂತ ಏನೂ ಇಲ್ಲ. ಬಟ್ ಆ್ಯಸ್ ಅ ಫಿಲ್ಮ್ ಮೇಕರ್ ಅಂದ್ಕೊಂಡಿದ್ದ ಸಿನಿಮಾ ಅಂದ್ಕೊಂಡಿದ್ದ ಥರ ಮಾಡಿದ್ರೆ ಅದೇ ಖುಷಿ. ಇದರಿಂದ ಮುಂದೆ ಎಲ್ಲ ಪ್ರೇಕ್ಷಕರ ಕೈಯಲ್ಲಿ, ಸೊ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸೊ ಅವರು ನಮಗೆ ಹೀಗೆ ಜೊತೆ ನಿಂತ್ಕೊಂಡ್ರೆ, ಹೇಗೆ ಈಗಾಗಲೇ ಹೊಸ ಹೊಸ ಪ್ರಯೋಗಗಳ ಜೊತೆ ನಿಂತಿದ್ದಾರೆ ಹಾಗೆ ನಮ್ಮ ಜೊತೆ ನಿಂತ್ಕೊಂಡ್ರೆ ಐ ಥಿಂಕ್ ಕ್ಯೂರಿಯಸ್ ಆಗೂ ಇದ್ದೀವಿ, ಸ್ವಲ್ಪ ನರ್ವಸ್ ಆಗೂ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.